ಇವನಿನ್ನ ತಿಂದಿಲ್ಲ, ಇವತ್ತು ತಿಂತಾ ಇದ್ದಾನೆ. ತಿಂದ್ಬಿಟ್ಟು ಟೇಸ್ಟ್ ಆಗಿದೆ ಅಂತ ನೀನೇ ಹೇಳು. ಬೇಳೆಗಿಂತ ಮೂಳೆನೇ ಇಷ್ಟ, ಆದರೂ ಎಲ್ಲ ಟೈಮು ಮೂಳೆ ತಿನ್ನೋಕ್ಕಾಗಲ್ಲ. ಮಾರ್ನಿಂಗ್ ಬೆಳಗ್ಗಿನ ಎದ್ದು 7:30ಗೆ ರೋಷನ್ ಅವ್ರ ಅಂಗಡಿ ಓಪನ್ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ರೋಷನ್ ಅವ್ರ ಅಂಗಡಿ ಓಪನ್ ಮಾಡಿ ಮತ್ತು ಪೆಟ್ರೋಲ್ ತಂದು ಗಾಡಿ ಪೆಟ್ರೋಲ್ ಖಾಲಿಯಾಗಿತ್ತು. ಆಮೇಲೆ ರೆಡಿಯಾಗಿ ಸ್ನಾನ ಮಾಡಿ ಮತ್ತೆ ಬ್ಲಾಗ್ ಫ್ರೆಂಡ್ಸ್. ಇವತ್ತು ಮೂಡಿಗೆರೆಗೆ ಹೋಗ್ತಾ ಇದ್ವಿ ಸುಮ್ಮನೆ, ಫ್ರೀ ಇದ್ವಿ ಅಂತ. ನಮ್ಮ ರೋಷನ್ ಅವ್ರ ಡ್ರೈವಿಂಗ್, ಹೆವಿ ಡ್ರೈವರ್ ರೋಷನ್. ಇವ್ರು ನಮ್ಮ ಪ್ರದೀಪ್ ಬೈ ಅಂತ, ನಿಮಗೆ ತೋರಿಸಿರ್ಲಿಲ್ಲ, ಇವತ್ತೇ ಸಿಕ್ಕಿರೋದು ಬ್ಲಾಗಿಗೆ. ಹೇಳಿ ಬೈ. ಬನ್ನಿ ಮೂಡಿಗೆರೆಗೆ ಹೋಗಿ ಏನೇನಿದೆ ಅಂತ ತೋರಿಸ್ತೀವಿ. ನೋಡಿ ಬ್ರೇಕಿಗೆ ಬಂದಿದ್ದೀವಿ. ಈ ಬೇಕ್ರಿಗೆ ಬ್ರೇಕಿಂಗ್ ಸಹ ನಾವು ಮೂಡಿಗೆರೆ ಬೇಲೂರು ರೋಡಲ್ಲಿ ಹೋಗ್ತಾರೆ. ಎಲ್ಲ ಚೆನ್ನಾಗಿರುತ್ತೆ ಐಟಮ್ಸ್ ಎಲ್ಲ ನೋಡೋಣ. ಈಗ ಬೇಲೂರು ಎಂಟ್ರಿ ಆಗಿದ್ದೀವಿ. ಬೇಲೂರಲ್ಲಿ ಹೆವಿ ಟ್ರಾಫಿಕ್. ಅಂಟಿ ರೋಷನ್ ಬರೀ ಆ ಕಡೆ ಈ ಕಡೆ ಹಾವು ಥರ ಓಡಾಡ್ಸ್ತಾನೆ ಕಾರ್ನ. ಜಾತ್ರೆ, ಬೇಲೂರು ಜಾತ್ರೆ ಇರೋದ್ರಿಂದ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ. ಹಿಂಗೋದ್ರೆ ದೇವಸ್ಥಾನಕ್ಕೆ ರೋಡು ನೋಡಿ, ಈ ಕಡೆ ಹಿಂಗೋದ್ರೆ ದೇವಸ್ಥಾನಕ್ಕೆ ರೋಡು. ನಾವು ಮೂಡಿಗೆರೆಗೆ ಹೋಗ್ಬೇಕು. ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ, ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ. ಹಿಂಗೋದ್ರೆ ಸ್ಟ್ರೈಟು ಮೂಡಿಗೆರೆ. ನಮಗೆ ಸದ್ಯಕ್ಕೆ ಬೇಲೂರಲ್ಲಿ ಏನು ಕೆಲಸ ಇಲ್ಲ, ನಮಗಿರೋದು ಮೂಡಿಗೆರೆಯಲ್ಲಿ. ಅದಕ್ಕೆ ಮೂಡಿಗೆರೆಗೆ ಹೋಗ್ತೀವಿ. ಮೂಡಿಗೆರೆಯಲ್ಲಿ ಬೇರೆ ಐತೆ, ಎಕ್ಸಿಬಿಷನ್ ಬೇರೆ ಐತೆ ಮೂಡಿಗೆರೆಯಲ್ಲಿ. ಮೂಡಿಗೆರೆಲ್ಲ ಬೇಲೂರಲ್ಲಿ ಎಕ್ಸಿಬಿಷನ್ ಇದೆ. ಯಾರು ಎಕ್ಸಿಬಿಷನ್ ಬರೋದಾದ್ರೆ ಬನ್ನಿ. ಫ್ರೀ ಏನಾದ್ರು ಪಾಸ್ ಏನಾದ್ರು ಕೊಡಿಸ್ತೀರ ನಿಮ್ಮ ಕಡೆಯಿಂದ? ನಮಗೆ ಕೊಡಲ್ಲ. ದೇಹ ಸುಟ್ಟು ಹೊಗೆಯು ಹಾಡುವುದು ಬುದ್ಧಿವಂತರ ಶಿಕ್ಷಕರ ಮೇಲೆ ದಾರಿದ್ರ್ಯ ದೇಹ ಸುಟ್ಟು ಹೊಗೆಯು ಹಾಡುವುದು ಬುದ್ಧಿವಂತರ ಶಿಶುಗಾರ ಯಾರಿಗೆ? ಎಲ್ಲಿಗೆ? ಧರ್ಮಸ್ಥಳ. ಚೆನ್ನಾಗಿದೆ ರೋಡು, ಸ್ವಲ್ಪ ಚಿಕ್ಕ ರೋಡ್ ಅಷ್ಟೇ. ಅದೇ ಒನ್ ವೇ ರೋಡು. ಸಕಲೇಶ್ವರ ರೋಡ್ ಥರ ಏನು ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಫುಲ್ ಫ್ರೀ ಇರುತ್ತೆ. ಘಾಟ್ ಸೆಕ್ಷನ್ ಅಂದರೆ ವ್ಯೂ ಚೆನ್ನಾಗಿರುತ್ತೆ. ಹೋಗ್ಬೇಡಿ. ನಮ್ಮ ರೋಷನ್ ಅಂತ ಡ್ರೈವರ್ ಸಿಕ್ಕರೆ ಪಕ್ಕ ವಾಮಿಟು. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ನೋಡಿ ಮೂಡಿಗೆರೆಗೆ ಬಂದಿದ್ದೀವಿ, ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ಈಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹೇಳಿ ಬಂದೆ ಫೋನ್ ಮಾಡ್ತವ್ರೆ, ಬಾ ಊಟ ಮಾಡೋಣ ಅಂತ. ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಇದು ಮೂಡಿಗೆರೆಯ MG ರೋಡ್. ಇದಲ್ಲ ಇನ್ನು ಮುಂದೆ ಅಲ್ಲಿದ ರೋಡ್, ಚಿಕ್ಕ ರೋಡ್ ಆಗಿದೆಯಲ್ಲ. ಫಾರ್ಚುನರ್ ನೋಡಿ ಹೆಂಗಿದೆ. ಏನೇನೋ ಹಾಕೊಂಡವ್ರೆ ಮೇಲೆ. ನೋಡಿ ಮೂಡಿಗೆರೆ ಪೊಲೀಸ್ ಸ್ಟೇಷನ್. ರೋಷನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸೋಣ ಇವತ್ತು. ಆಲ್ಮೋಸ್ಟ್ ಅಲ್ಲೆಲ್ಲ ನೋಡಿ ಸಖತ್ತು ನಿಮ್ಗೆ ಕಾಣಿಸೋದು ಬರೀ 800 ಇಲ್ಲ ಆಲ್ಟೋ ಎರಡೇ ಕಾಣಿಸುತ್ತೆ. ಬರೀ ಅವೇ ಮೂಡಿಗೆರೆ. ಇದೇ ನೋಡಿ MG ರೋಡ್ ಅಂದರೆ. MG ರೋಡು, ನಮ್ಮ ಹಾಸನ MG ರೋಡ್ ದೊಡ್ಡದಾಗ ಐತೆ. ಇಲ್ಲಿ ನೋಡಿದ್ರೆ ಒಂದು ಗಾಡಿ ಹೋಗಕ್ಕೆ ಜಾಗ ಇಲ್ಲ. ಇಲ್ಲೇ ಒಂದು ಹೋಟ್ಲಿದೆ, ಅದೇ ಹೋಟ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಈಗ. ಮುಂದೆ ಬೇರೆ ಒಂದು ಕಾರ್ ಬರ್ತೈತೆ. ಇದೇ ಹೋಟ್ಲು ನೋಡಿ, ಹೋಟೆಲ್ ಸ್ನೇಹ ಸಾಗರ್. ಹೋಟೆಲ್ ಸ್ನೇಹ ಸಾಗರ್. ಇನ್ನೊಂದು ಸೈಡ್ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಹೇಳ್ತಾ ಕಟ್ ಮಾಡ. ಆರ್ಡ್ರ್ ಮಾಡಿದ್ದೀವಿ ಸೌತ್ ಇಂಡಿಯನ್ ಮೀಲ್ಸಿಗೆ. ನೋಡೋಣ ಹೆಂಗಿರುತ್ತೆ. ನಾನು ತಿಂದಿದ್ದೀನಿ ಆಲ್ರೆಡಿ. ನಿಮಗೆ ನಾನು ಮೂಡಿಗೆರೆಗೆ ಬಂದಾಗ ನಿಮಗೆ ಊಟ ಪ್ರಿಫರ್ ಮಾಡಬೇಕು ಅಂತಂದರೆ ಇದೇ ಹೋಟ್ಲನ್ನ ಪ್ರಿಫರ್ ಮಾಡ್ತೀನಿ. ಏನಕ್ಕೆ ಅಂತಂದರೆ
ಸಖತ್ತಾಗಿರುತ್ತೆ. ಒಂದೊಂದು ಪಲ್ಯ ಸಮೇತ ಸಖತ್ತಾಗಿರುತ್ತೆ. ಇವ್ನು ಇನ್ನೂ ತಿಂದಿಲ್ಲ, ಇವತ್ತು ತಿಂತಾ ಇದ್ದಾನೆ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೀನೇ ಹೇಳು. ಬೇಳೆಗಿಂತ ಮೂಳೆಲೇ ಇಷ್ಟ. ಆದರೂ ಎಲ್ಲ ಟೈಮು ಮೂಳೆ ತಿನ್ನೋಕ್ಕಾಗಲ್ಲ. ನೋಡಿ ಬಂತು ಆಲ್ರೆಡಿ. ಇದೆ ನೋಡಿ ಸೌತ್ ಇಂಡಿಯನ್ ಮೀಲ್ಸ್. 2 ಪೂರಿ ಕೊಡ್ತಾರೆ, ಒಂದು ಹಪ್ಪಳ, ಮೊಸರು, ಇದು ಕೇಸರಿ ಬಾತ್, ಸಾಂಬಾರು, ಸಾಗು, ರಸಮ್, ಅನ್ನ, ಹಪ್ಪಳ. ಬೈ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಬೈ ಹೆಂಗಿದೆ ಟೇಸ್ಟ್ ಎಲ್ಲ? ಸೂಪರಾಗಿದೆಯಾ? ಬನ್ನಿ ಫ್ರೆಂಡ್ಸ್, ನಾನು ಹೇಗಿದೆ ತಿನ್ಬಿಟ್ಟು ಹೇಳ್ತೀನಿ. ನನಗಿಂತ ಇವನಿಗೆ ಹೇಳ್ತಾರೆ ಮಾಡೋದು. ಪೂರಿ ತಿನ್ನಲ್ಲಪ್ಪ, ಹೆಂಗಿತ್ತಪ್ಪ ಅವಿ? ಪೂರಿ ತಿನ್ಬಿಟ್ಟು ಆಲ್ರೆಡಿ ಅನ್ನ ಹಾಕೊಂಡಿದ್ದಾನೆ. ನೆಕ್ಸ್ಟ್ ಇದ್ರ ಟೇಸ್ಟ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ಹೇಳು. ಏನಂತಿದ್ದ ಫಸ್ಟ್ ವೀಡಿಯೋದಲ್ಲಿ ಚೆನ್ನಾಗಿಲ್ಲ ಹಿಂಗೆ ಅಂತ ಒಂದು ಕೈಯೆಲ್ಲ ಅಲ್ಲಾಡಿಸ್ತಾ ಇದ್ದ. ಈಗ ನೋಡಿ ಕ್ಲೀನ್ ಕೃಷ್ಣಪ್ಪ ಮಾಡಿದ್ದಾನೆ. ತಟ್ಟೆ ನೋಡಿ, ಸ್ವೀಟ್ ಒಂದು ಬಿಟ್ಟರೆ ಬೇರೆ ಎಲ್ಲ ಖಾಲಿ ಮಾಡಿದ್ದಾನೆ. ಹೆಂಗಿತ್ತಪ್ಪ ಊಟ? ಹಾಂ, ಯಾವ್ದಾದ್ರು ಚೆನ್ನಾಗಿಲ್ದಿರೋದು ಏನಾರು ಇದೆಯಾ ಐಟಮ್? ಯಾವುದು ಫೇಲ್ ಮಾಡೋಂಗಿಲ್ಲ ಗಾಯ್ಸ್, ಎಲ್ಲ ತಪ್ಪಾಗಿದೆ ಗಾಯ್ಸ್. ಊಟ ಮುಗಿದಿದೆ, ಆಚೆ ಬಂದಿದ್ದೇವೆ. ಹೆಂಗಿತ್ತು ಅಂತ ಅಭಿನಂದನೆ ಕೇಳಂತೀನಿ. ಚೆನ್ನಾಗಿತ್ತು. ಹೆಂಗಿತ್ತು ಅಭಿನಂದನ್ ಊಟ? ಊಟ ಮಾತ್ರ ಚೆನ್ನಾಗಿತ್ತು. ವೆಜ್ಜಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರೋದಿಲ್ಲ. 80 ರೂಪಾಯಿ ಊಟ ಲಾಸ್ ಏನಿಲ್ಲ. ಹೊಟ್ಟೆ ತುಂಬ ತಿನ್ಬೋದಾ? ಹೊಟ್ಟೆ ತುಂಬ ತನಕ ತಿನ್ಬೋದು. ನೋಡಿ, ಅಕಸ್ಮಾತ್ ನೀವು ಮೂಡಿಗೆರೆಗೆ ಬಂದರೆ ಈ ಹೋಟೆಲಲ್ಲಿ ವೆಜ್ ಊಟನ ಟ್ರೈ ಮಾಡಿ. ಸೌತ್ ಇಂಡಿಯನ್ ಮೀಲ್ಸ್ ಸಖತ್ತಾಗಿರುತ್ತೆ. ಇನ್ನೊಂದ್ಸರಿ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಟ್ರೈ ಮಾಡಿ. ಹೋಟೆಲ್ ಸ್ನೇಹ ಸಾಗರ್ ಅಂತ ಸಖತ್ತಾಗಿತ್ತು ಊಟ ಮಾತ್ರ. ನಾನಂತೂ 2 ಟೈಮ್ ಬಂದಾಗೆಲ್ಲ ಇಲ್ಲೇ ತಿನ್ನೋದು. ಚೆನ್ನಾಗಿತ್ತು. ಇವತ್ತು ಅಭಿನಂದನ್ಗೂ ತಿನ್ನಿಸಿದ್ದೀನಿ. ಅಭಿನಂದನ್ಗೂ ಸಖತ್ ಇಷ್ಟ ಆಗಿದೆ ಎಲ್ಲ ಊಟ ಎಲ್ಲ. ನೆಕ್ಸ್ಟ್ ಟೈಮ್ ಸಿಗೋಣ. ನೋಡಿ, ಊಟ ಮಾಡ್ಕೊ ಬಂದ್ವಿ. ಕಾರಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದರೆ AC ಇಲ್ದಲೆ ಅಣ್ಣ ಕಾರೇ ಎತ್ತಲ್ಲ. ಅಭ್ಯಾಸ ಏನು ಮಾಡ್ತೀರಾ? ಕಾರಲ್ಲಿ ಬಂದು ಕೂತ್ಕೊಂಡಿದ್ವಿ ಸಾಂಗ್ ಹಾಕೊಂಡು. ರೋಷನ್, ಈ ಸಾಂಗ್ ನೀನು ಹೇಳ್ತೀಯಾ? ಆಡ್ತೀನಿ. ಹಾಡು. ನೀನು ಆಡ್ತೀಯ ಜೊತೆಲಿ? ನಾನು ಆಡಲ್ಲ, ನೀನು ಹಾಡು. ಆಯ್ತು. ಯಾರೋ ಕನಸಲ್ಲಿ ಯಾರೂ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಹೃದಯ ಮೌನ ತಾಡುವಾಗ ಮಾತು ಹೇಗೆ ಹಾಡಲಿ? ಹುಡುಕಿ ಹೋದೆ ಎಲ್ಲೋ ದೂಡಿ, ನೀನೇ ಸಿಕ್ಕ ಶಾಯರಿ. ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಹಿಡಿಸೋ ಭಾಷೆ. ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ. ಗೈಸ್, ಹೆಂಗಿತ್ತು ಅಂತ ಸಾಂಗ್ ಹೆಂಗೆ ಆಡಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ. ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ. ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ, ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿ ಬಿಡು. ಮೂಡಿಗೆರೆಯಿಂದ ಈಗ ಬಂದ್ವಿ ಹಾಸನಕ್ಕೆ. ಫುಲ್ಲು ಮಳೆ. ಹಾಸನ ಅಂತೂ ಫುಲ್ ಬಸ್ನೋ ಮನೆ ಆದಂಗೆ ಆಗಿದೆ. ಅಷ್ಟು ಮಳೆ ಬಂದರೂ ಟ್ರಾಫಿಕ್ ಏನು ಕಮ್ಮಿ ಆಗಿಲ್ಲ ಹಾಸನದಲ್ಲಿ. ಸರಿ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡೋಣ. ಬಾಯ್.